ಇನ್ನು ರಣ್ಯಾರಾವ್ ಪ್ರಕರಣದಲ್ಲಿ ಇಬ್ಬರು ಮಂತ್ರಿಗಳಿದ್ದಾರೆ, ಅವ್ರ ಹೆಸರನ್ನ ನಾನು ಸದನದಲ್ಲಿ ಹೇಳ್ತೀನಿ ಅಂತ ಯತ್ನಾಳ್ ಹೇಳಿದ್ರಲ್ಲ, ಅದಕ್ಕೆ ಈಗ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವರ ಹೆಸರು ಬಹಿರಂಗಕ್ಕೆ ರಾಮಲಿಂಗಾರೆಡ್ಡಿ ಸವಾಲು ಹಾಕಿದ್ದಾರೆ. ಯತ್ನಾಳ್ ಬಳಿ ಮಾಹಿತಿ ಇದ್ರೆ ಬಹಿರಂಗಪಡಿಸಲಿ, ತನಿಖೆಗೆ ಸುಲಭವಾಗುತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅಂದರೆ ಯತ್ನಾಳ್ ಬಳಿ ಮಾಹಿತಿ ಕೊಡಲಿ, ಯಾರು ಅಡ್ಡಿ ಮಾಡ್ತಿಲ್ವಲ್ಲ, ಬೇಗ ಹೆಸರು ಹೇಳಲಿ, ತನಿಖೆಗೆ ಸುಲಭ ಆಗುತ್ತೆ ಅಂತ ಅವರೊಂದು ಸವಾಲನ್ನು ಹಾಕಿದ್ದಾರೆ. ಅವ್ರಾಗ 5 ವರ್ಷ ಆಯ್ತಲ್ಲ, 5 ವರ್ಷ ಆಯಿತು, ತನಿಖೆಗೆ ಸುಲಭವಾಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಅವರು ಈಗ ಯತ್ನಾಳ್ ಅವರಿಗೆ ಸವಾಲು ಹಾಕಿದ್ದಾರೆ. ಅವ್ರದ್ದು ನಾನು ಇವತ್ತು ಹೇಳ್ಬೋದು ಅಂತ ಅನ್ಸುತ್ತೆ, ನೋಡೋಣ. ಅವ್ರ ಕೇಸಲ್ಲಿ ಯತ್ನಾಳ್ ಅವರು ನಾನು ನೋಡಿದೆ ಬೆಳಿಗ್ಗೆ ಪೇಪರಲ್ಲಿ, ಹೆಸರು ಬಹಿರಂಗಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಲಿ ಬಿಡಿ, ಯಾರು ಅಡ್ಡಿ ಏನಿಲ್ವಲ್ಲ. ಅವ್ರ ಹತ್ರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಿ, ಬೇಡ ಅಂತ ಹೇಳೋಕ್ಕಾಗತ್ತಾ? ಈಗ ನಾನು 4-5 ದಿವಸದಿಂದ ಹೇಳ್ತಾನೆ ಇದ್ದೀನಿ, ಕಾಂಗ್ರೆಸ್ ಸಚಿವರು ಯಾರೋ ಇಬ್ಬರಿದ್ದಾರೆ ಅಂಥೇಳಿ ಮಾಧ್ಯಮಗಳಲ್ಲೂ ಬರ್ತಾಯಿದೆ, ಸೋಷಿಯಲ್ ಮೀಡಿಯಲ್ಲೂ ಬರ್ತಾಯಿದೆ, ವಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಬೇಗ ಹೇಳಿಬಿಟ್ರೆ ತನಿಖೆಗೂ ಸುಲಭ ಆಗುತ್ತಲ್ಲ. ಗೊತ್ತಿದ್ದರೆ ಹೇಳಿಬಿಡಲಿ, ಹೇಳಬೇಕೋ ಬೇಡವೋ? ಇಲ್ಲ ನೀವು ಅವ್ರು ಹೇಳಿ ಬಾಯಿ ಬಿಡಿಸ್ಬೇಕಪ್ಪ, ನೀವು ಸೋಷಿಯಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು. ಆಯಿತು, ಈಗ ಅವ್ರು ಏನೋ ಹೇಳಿದಾರಲ್ಲ, ಹೇಳ್ತಾರೆ ಬಿಡಿ, ನೋಡೋಣ. ಇವತ್ತು ಸದನದಲ್ಲಿ ಹೇಳ್ತಾರೆ ಸರಿ, ಹೇಳಲಿಲ್ಲ ಅಂತಂದರೆ ಗಾಳಿಲಿ ಗುಂಡಾರಿಸಿದ್ರು ಯತ್ನಾಳ್ ಅಂತ ಅಷ್ಟೇ.